Hey fam, it's Punya here and welcome back to the new vlog guys. Let's glow, grow and get into the today's video. Now day 2 ಕಬ್ ಕಟ್ಸಕ್ ಬಂದಿದೀವಿ. ಟೈಮ್ ಎಷ್ಟು ಏಮಕ್ಕ? 12:37. ಈಗ ನಾವು ಬೆಳಗ್ಗೆ 9 ಗಂಟೆಗೆ ಬಂದು ನಾವು ಏನು ಮಾಡ್ತಿರ್ಲಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೋ ಅಂತ ವಿಡಿಯೋ ಮಾಡಲಿಲ್ಲ. ಈಗಿಂದ ವಿಡಿಯೋ ಮಾಡ್ತೀನಿ ನೋಡ್ರಿ. ಇವಾಗ ಅಲ್ಲಿ ಹನುಮಂತು ಅವರು ಎಳ್ನೀರು ಕಡ್ಕೊಂಬರಕ್ ಹೋಗ್ತಾ ಇದ್ದಾರೆ. ಏನೋ ಇಲ್ಲಿ ಇವ್ ನೋಡಿ ಕತ್ತೆ ನನ್ನ ಹಾಯ್ ಮಾಡು. ಇವ್ನು ಕೋತಿ ಗೈಸ್. ಇವನು ಮೌರ್ಯ ಏನಿಗೆ ಬಂದಿದ್ಯಾ ನೀನು? ಎಲ್ಲಿ ಬಂದಿದ್ಯಾ? ನಾವೆಲ್ಲ ಎಳ್ನೀರು ಕುಡಿತೀವಿ, ನಿಂಗೆ ಕೊಡಲ್ಲ. ಅಯ್ಯೋ ಗೈಸ್, ನಾವಂತೂ ಡೈಲಿ ಬರೋದಾಯ್ತು. ಡೋರ್ ತೆಗಿಬೇಕಾ? ಬ್ಯಾಕ್ ಡೋರು. ಡೈಲಿ ಬರ್ತೀವಾ, ಡೈಲಿ ಎಳ್ನೀರು ಕುಡಿತೀವಿ. ಕೆಲಸ ಅಂತೂ ಆಗ್ತಾ ಇಲ್ಲ ಇಲ್ಲಿ ಬರೀ. ಗೈಸ್ ನಾವೇನ್ ಬೇರೆಯವ್ರದ್ರ ಕುಡಿಯಲ್ಲ, ಇದು ಎಲ್ಲ ನಮ್ದ್ರಲ್ಲೇ ನಾವು ಕುಡಿಯೋದು. ಕದ್ಗಿದ್ದೆಲ್ಲ ಕುಡಿಯೋಣ ಗೈಸ್. ಹೌ ಆರ್ ಯು? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನಾವು ಕಬ್ಬು ಕಟ್ ಮಾಡ್ಸಕ್ಕೆ ನೆನ್ನೆ ಆಗಿತ್ತಲ್ವಾ, ಇವತ್ತು ಬಂದಿದೀವಿ. ಫ್ರೆಂಡ್ಸ್ ಎಲ್ಲ ಅಲ್ಲಿ ಬತ್ತವ್ರು ನೋಡ್ರಿ. ಊರೊಳಗೆ ಗೈಸ್ ನೋಡಿ ಅಲ್ಲಿ ಅದೇ ಟ್ರ್ಯಾಕ್ಟ್ರು. ಈ ಸಾಂಗ್ ಅಕ್ಕ ಕೇಳಿ ಅಂಕಲ್ ಅವ್ರಿಗೆ. ಚೆನ್ನಾಗೈತಾ? ಅಷ್ಟೇ 3x ಇರೋದು ಇದು. ಮಹಾರಾಷ್ಟ್ರದಿಂದ ಬಂದವ್ರೆ, ಅವ್ರದ್ದು 2 ವೀಲರ್ನು ಅದೇ. ಅವ್ರು ಇದ್ರೊಳಗಡೆನೆ ಬಂದಿರೋದಂತೆ. 4 days ಟ್ರಾವೆಲ್ ಮಾಡ್ಕೊಂಡು ಅದ್ರೊಳಗಡೆನೆ ಗಾಡಿಗಳೆಲ್ಲ ಹಾಕೊಂಡು ಬಂದವ್ರು 20 ಜನ. ಸಾಂಗ್ ಹಾಕಿದ್ರು ನೋಡ್ರಿ. ಈಗ ಇವರು ಮಹಾರಾಷ್ಟ್ರದವ್ರೆ, ಮಹಾರಾಷ್ಟ್ರದ ಮುಳ್ಳಂದಿ ಅಂತ. ನೋಡಿ ಗೈಸ್, ಅವ್ರ ಗಾಡಿ ನೋಡಕ್ಕೆ ಖುಷಿ. ಹಾಯ್ ಬೋಲೋ. ಇಷ್ಟೇ ಗೈಸ್ ವಿಷಯ. ಈಗ ಅವರು ಕಬ್ನ ತಿಂತಾರೆ. ಕಡಿಯಲ್ವಾ? ಕಬ್ ಕಡಿಯಲ್ವಾ? ಯಾಕೆ? ಎಲ್ಗ ಹೋಗ್ತಾ ಇದ್ದೀವಿ ನಾವು? ನಾವೀಗ ಬೆಳ್ತೂರಿಂದ ಬೆಳ್ಳಿಗೆ ಹೋಗ್ತಾ ಇದೀವಿ, ಕಪ್ ಕಟ್ಸ್ಬಿಟ್ಟು ಫ್ರೆಂಡ್ಸ್. ಇವಾಗ ಮನೆಗೆ ಹೋಗ್ತೀವಿ. ಪ್ರಿಯಪ್ರಿಯವರೇ, ನಿಮ್ಮ ಅಭಿಪ್ರಾಯ ಏನು? ಈಗ ಬೆಂಗಳೂರಿಗೆ ಹೊಂಟೋಯ್ತೀರಾ, ಬೇಜಾರಾಗ್ತಿದ್ಯಾ? ಬೇಜಾರೇನಿಲ್ಲ, ಅಷ್ಟೊಂದು ಬೇಜಾರೇನಿಲ್ಲ. ಆದ್ರೆ ಇನ್ನು ಕಂಪ್ಲೀಟ್ ಆಗಿ ಆಗಿಲ್ವಲ್ಲ ಕೆಲ್ಸ ಅಂತ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಬೆಂಗಳೂರಿಗೆ ಹೋಗೋ ಖುಷಿನೇ ಇರುತ್ತೆ. ನಾನು ಊರಲ್ಲೇ ಇರೋದು, 2 ಹೊಸ ಸಾಕೋದು ಅಂತಿದ್ರು. ಈಗ ಊರಲ್ಲೇ ಇಲ್ಲ. 2 ಎಕ್ಸ್ಪೀರಿಯನ್ಸ್ ಇರ್ಬೇಕು. ನನ್ನ ಫೂಲ್ ನೋಡಿ ಎಷ್ಟು ಚೆನ್ನಾಗೈತಲ್ವಾ ಇದು ಅಂತ ನಂಗೆ ಇಷ್ಟ ಗೈಸ್. ಈ ಥರ ಹೂವು ಸಿಕ್ಕಿದ ಹೂವುಗಳೆಲ್ಲ ಹಿಂಗೆ ಕಿವಿಗೆ ಇಕ್ಕೋತೀನಿ, ಚೆನ್ನಾಗಿ ಕಾಣುತ್ತೆ. ನಾವಿವಾಗ ಹೋಗ್ತೀವಿ. ಹೇಮಂತಣ್ಣ ಹಾಕೋದೆಲ್ಲ ಇಂಥವೇ ಗೈಸ್, ರೌಡಿ ಸಾಂಗ್ಗಳು ಹಾಕೋದು. ನಮ್ಮ ಪ್ರಿಯಾಕಿ ಕೇಳಿದ್ರೆ ಅದು ಯಾವುದೋ ಸಾಂಗ್ ಹೇಳ್ತದೆ. ಬಾಳೆ ಅಯ್ಯೋ ಅಲ್ಲೇ ಒಂದ್ಸೋಟ ನಾನು ಇಲ್ಲಿಗೆ ಹೇಮಕ್ಕ ನವೋದಯ ಟ್ಯೂಷನ್ ಗೊತ್ತಿದ್ದು. ಇಲ್ಲೇ ಇಲ್ಲ, ಅಲ್ಲಿ ಬಾದಾಮಿ ಎಲ್ಲ ಸಿಗುತ್ತಕ್ಕ, ಕುಟ್ಕೊಂಡು ನಾವೇ ತಿಂತಿದ್ದು. ಅದೇ ಬಾದಾಮಿ ಕಾಯಿ. ಗೈಸ್ ಊರಿಗೆ ಹೋಗ್ಬಿಟ್ಟು ಬೆಳಗ್ಗೆ ಹೋಗ್ತೀವಿ. ಏನೋ ರೆಡಿ ಮಾಡಿ ಹೇಮಂತ್ ಅವ್ರ ಮೆಕ್ಯಾನಿಕ್ ಕೆಲಸ ಮಾಡ್ತಾವ್ರ, ಹಿಂದೆ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಈಗ ಬೆಂಗ್ಳೂರ್ಗೆ ಹೋಗೋದು ಫುಲ್ ಬ್ಲಾಗ್ ತೋರಿಸ್ತೀವಿ ಗೈಸ್. ಹೋಗೋದು ನಾವು ಬೆಂಗಳೂರಿಗೆ ಪಕ್ಕ ನೈಟಾ? ಯಾಕೆ ನಿಮ್ ಗಂಡನ್ ಕಾಲ್ ತೋರಿಸ್ಬೇಕಲ್ಲ, ಬೇಗ ಹೋಗಲ್ವಾ? ಬೆಳಗ್ಗೆ ಹೋದ್ಮೇಲೆ ನೈಟೇ ಆಗೋದು. ಇನ್ನು ಊಟ ಮಾಡಿಲ್ಲ. ಪ್ರಿಯಪ್ರಿಯವ್ರು ಕಷ್ಟಪಟ್ಟು ಕುಕ್ಕರಲ್ಲಿ ಅನ್ನ ಬೇರೆ ಹಾಕ ಬಂದ್ರು ಗೈಸ್. ಅದು ಬಯಸ್ಕೊಂಡು ಗೈಸ್. ಶ್ವೇತಕ್ಕ ನಾನು ಹೋಟ್ಲಲ್ಲೇ ಕೊಡಿಸ್ತೀನಿ, ಯಾಕೆ ಅಡುಗೆ ಕುಕ್ಕರ್ ಮಾಡಿದ್ರಿ ಅಂತ. ಅದು ಕಬ್ಬು ಬೆಳ್ದಿರೋದು ಅಂತ ಹೇಳೋ. ನಮ್ಮಪ್ಪ ನೋಡ್ರಿ ಗೈಸ್, ತುಂಬಾ ಕಬ್ಬೆಲ್ಲ ಬೆಳ್ದ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದೀರಾ. ಅವ್ರ ಹೆಂಡತಿ ಏನು ಕೆಲಸನೇ ಮಾಡಲ್ಲ, ವೇಸ್ಟ್ ಮಾಡಿ. ಪಾಪ ಇಷ್ಟು ಕಷ್ಟಪಟ್ಟು 4 ದಿವಸದಿಂದ ಇದ್ದವ್ರ ಹೆಂಡತಿ ಇವ್ರಮ್ಮ ಅಂದ್ರೆ ತುಂಬಾ ಕಷ್ಟಪಟ್ಟು ಅವ್ರ ಯಾರಮ್ಮಿ ಕಪ್ ಕಡಿಯೋರ್ಗೆನೆ ತುಂಬಾ ಮೋಟಿವೇಶನ್ ಮಾಡಿ ಕ್ಲೋಸ್ ಮಾಡಿ ಅವ್ರು ಕಡಿಯಲ್ಲ ಅಂದ್ರೆ ಬಿಟ್ಟು ಅವ್ರೇ ಬರ್ತೀನಿ ಏನೋ ಅವ್ರ ಬ್ರೈನ್ ಅವ್ರಿಗೆ ಬೇರೆ ಬ್ಲಾಗ್ ಮಾಡ್ತಾರೆ ಅಂತ ಗೈಸ್. ಆಮೇಲೆ ತುಂಬಾ ಬೇಗ ಬ್ಲಾಗ್ ಬಿಡ್ಬೇಕು ಪಾಪ, ಅವ್ರಿಗಷ್ಟು ಖುಷಿ ನಾವು ಬ್ಲಾಗ್ ಬಿಡ್ತೀವಿ. ಗಾಡಿ ನಾನು 8 ಗಂಟೆ ಕಾಣಿಸ್ತಿದ್ಯಾ? ಅದು ಶುಗರ್ ಫ್ಯಾಕ್ಟ್ರಿ ಗೈಸ್. ನೋಡಿ ಗೈಸ್, ಇದು ಶುಗರ್ ಫ್ಯಾಕ್ಟ್ರಿ. ಇಲ್ಲಿ ಈ ಟ್ಯಾಕ್ಟ್ರಿಗಳಲ್ಲಿ ಹಿಂಗೆ ತಂದು ಹಾಕ್ತಾರೆ ಆಯ್ತಾ. ಇದು ಶುಗರ್ ಫ್ಯಾಕ್ಟ್ರಿಗೆ ಬರುತ್ತೆ, ಇದೆ ಮೇಯ್ನು ಮಂಡ್ಯದಲ್ಲಿ.
ಬಂದ ಮೇಲೆ ಅದು ಶುಗರ್ ಮಾಡ್ತಾರೆ. ಓ ಗೈಸ್ ನೋಡಿ ಎಷ್ಟು ಫ್ಯಾಕ್ಟ್ರಿ ಫುಲ್ ಜಾಮು ಗೈಸ್. ನಮ್ಮ ಕಪ್ ನಾಳೆಗೂ ಆಗಲ್ಲ. ಅಂದ್ರೆ ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ ಇದು ಪೀಕ್ ಟೈಮ್ ಅಲ್ವಾ ಬೆಳೆಯೋದು, ಜಾಸ್ತಿ ಜನ ಬೆಳೆದಾಗ ಎಲ್ಲ ಕಪ್ಗಳು ಜಾಸ್ತಿ ಆಗುತ್ತೆ. ಆಗ ಫ್ಯಾಕ್ಟ್ರಿನ ಸ್ಟಾಪ್ ಮಾಡ್ತಾರೆ ಒಂದು 2-3 ಡೇಸ್, ಅದು ಕ್ಲಿಯರ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ಅವ್ರನ್ನ ಬೆಳೆಯಕ್ ಬಿಡೋದು. ನೋಡಿ ಯಪ್ಪ ಎಷ್ಟು 1 ಕಿಲೋಮೀಟರ್ ಐತೆ, 1 ಕಿಲೋಮೀಟರ್ ಜಾಮು. ಬೆಂಗಳೂರ್ದು ಯಾವ್ದ್ರಿ ಟ್ರಾಫಿಕ್ ಜಾಮು, ಇಲ್ಲಿ ಬನ್ರಿ ಕಬ್ಬಿನ ಟ್ರಾಫಿಕ್ ಆಗ್ಬಿಟ್ಟೈತೆ. 1 ಕಿಲೋಮೀಟರ್ ಅವ್ರು. ಅದಕ್ಕೆ ನಮ್ದು ಇನ್ನೂ 2 ಡೇಸ್ ಆಗಲ್ಲ ಗೈಸ್. ಇದೆಲ್ಲ ಕ್ಲಿಯರ್ ಆದ್ಮೇಲೆ ನಮ್ದು ಸ್ಟಾರ್ಟ್ ಮಾಡ್ತಾರೆ. 1 ಕಿಲೋಮೀಟರ್ ಇಂದ ಇರೋದು, ಅಲ್ಲಿಂದ ಇಲ್ಲಿ ಫುಲ್ ಮಹಾರಾಷ್ಟ್ರ ಪೀಪಲ್ಸ್ ಗೈಸ್ ಈ ಸಲ ಬಂದಿರೋದು. ಅಂದ್ರೆ ಲೋಡ್ ಮಾಡಕ್ಕೆ ಫ್ಯಾಕ್ಟ್ರಿ ಕಡೆಯಿಂದ ಕರ್ತಿರ್ತಾರೆ. ಅಮ್ಮ ಅಲ್ಲಿ ನೋಡಿ, ಅದಕ್ಕೆ ಕೈ ಹೊಡಿತದೆ ನೋಡಿ. ಈಗ ನೋಡಿ ಎಷ್ಟು ಉದ್ದ ಐತೆ, 1 ಕಿಲೋಮೀಟರ್ ಆಗೈತೆ ಫ್ಯಾಕ್ಟ್ರಿ ಬಿಟ್ಟು ಇನ್ನೂ ಇಷ್ಟು. ಅದಕ್ಕೆ ಫ್ಯಾಕ್ಟ್ರಿ ಜಾಮ್ ಮಾಡಿಬಿಟ್ಟಿದ್ದಾರೆ ಗೈಸ್. ಇವೆಲ್ಲ ಕ್ಲಿಯರ್ ಆಗತ್ತಂಗೆ ಮತ್ತೆ ಫ್ಯಾಕ್ಟ್ರಿ ಓಪನ್ ಮಾಡಲ್ಲ. ಸುಮ್ಮನೆ ಇವಾಗ ಗೈಸ್ ಇವಾಗ ಬೆಳೆದಿರೋದು ಏನಂದರೆ ವೇಸ್ಟು. ಅಂದರೆ ಬಿಸಿಲಿಗೆಲ್ಲ ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ. ಈಗ 10 ಟನ್ ಇದ್ರೆ 9 ಟನ್ನು 8 ಟನ್ನಿಗೆ ಬಂದ್ಬಿಡುತ್ತೆ. ಮಳೆ ಬೇರೆ ಇಲ್ವಾ. ಇಲ್ಲಿ ನೋಡಿ ಇನ್ನೂ ಕಡ್ದೇ ಇಲ್ಲ. ಇಲ್ಲಿ ನೋಡಿದ್ರೆ ಲೋಡಾಗಿ ನಿಂತೈತೆ. ಫ್ಯಾಕ್ಟ್ರಿ ಬೇರೆ ಬಂದು ಮಹಾರಾಷ್ಟ್ರ ಪೀಪಲ್ ಕೆಲಸ ಬೇರೆ ಹೋಯ್ತೈತೆ ಪಾಪ. ಇನ್ನೊಂದು ಬಾಳೆ ಇದು ಮೇಸು ಬಾಳೆ ಬೇಜಾರು ಮಾಡ್ಕೊತೈತೆ. ಕಣ್ಣು ತೊಳ್ಕೊನೇ ಇಲ್ಲ ಅಂತ ಪಾಪ ಅವ್ರಿಗೂ ಕೆಲಸ ಇಲ್ಲ ಗೈಸ್. ಫ್ಯಾಕ್ಟ್ರಿ ಪಾಪ ಊಟ ಮಾಡೋಕ್ಕೆಲ್ಲ ಏನು ಮಾಡ್ತಾರೆ ನೋಡಿ ಗೈಸ್, ನನ್ನ ಹೂವು ಎಲ್ಲ ಹೆಂಗಾಗ್ಬಿಡ್ತು ಪಾಪ. ಅದು ಗಾಳಿ ಸ್ಪೀಡ್ಗೆ ಇರ್ತಾನೆ ಇಲ್ಲ. ಹಾಯ್ ಗೈಸ್, ಇದು ನಮ್ಮ ಗೌರಮ್ಮ. ಇವರು ನಾನು 2 ವರ್ಷ ಇದ್ದಾಗೇನೋ ಸತ್ತೋಯ್ತಿದ್ನಂತೆ, ಆಗ ಉಳ್ಸಿರೋರು ಅವರೇನೆ. ಥ್ಯಾಂಕ್ಸ್ ಗೌರಮ್ಮ, ಇಂಥ ಒಳ್ಳೆ ಹುಡುಗಿನ ಉಳ್ಸಿರೋದಕ್ಕೆ. ಒಳ್ಳೆ ಹುಡುಗಿ. ಅಲ್ಲಿ ನೋಡಿ ಹೇಮಂತ್ ಅವರು ಕಾಯಿ ಸುಲಿತವ್ರೆ. ಇಲ್ಲಿಗೆ ಬರೋದು ಬೆಂಗಳೂರು. ನಮ್ಮ ಅಪ್ಪ ಸುಲಿತಿತ್ತು ಗೈಸ್, ಈಗ ಬಿಲ್ಡಪ್ ತಗೊಳಕ್ಕೇನೋ ಹೊರಟಾಗೈತೆ ಹೇಮಂತ್ ಅಣ್ಣ. ಆಯ್ತು, ಅಲ್ಲಿ ನಮ್ಮ ತಾತ ನಮ್ಮ ಮಮ್ಮಿ ಎಲ್ರೂ ತೋರ್ಸು ಇದು ನಮ್ಮ ಅಜ್ಜಿ ಕಾಲೇಟ್ ಆಗ್ಬಿಟ್ಟೈತೆ ಗೈಸ್. ನೋಡ್ರಿ ಇಲ್ಲಿ ನೋಡಿ, ಹಿಂಗೆ ಬೆಂಗಳೂರಿಂದ ಬರೋದು ಇವರೆಲ್ಲ ಎತ್ಕ ಹೋಗೋದು. ಮಾತಾಡಿ, ಇದಂತೂ ನಿಜ. ನನ್ ಬ್ಲಾಗ್ ಸ್ಟಾರ್ಟ್ ಮಾಡಿರೋದೇ ಜಿಗುಪ್ಸೆ ಬರ್ಸ್ಬಿಟ್ಟಿದ್ದೀರಾ. ನನ್ ಬ್ಲಾಗ್ ಮಾಡಲ್ಲ ಅಂದ್ರೂ ಬಿಡಲ್ಲ. ಮಾಡು 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 ಟಾರ್ಚರ್. ಗೌರಮ್ಮ, ನನ್ಗೆ ಏನಾಗಿತ್ತು, ಹೆಂಗ್ ಉಳಿಸ್ತೆ ಹೇಳು ಗೌರಮ್ಮ. ನನ್ಗೇನಾಗಿತ್ತು ಹೆಂಗ್ ಉಳಿಸ್ತೆ? ಮಗಿನಲ್ಲಿ ಗ್ಯಾಂಡೇಸ್ ಆಗಿತ್ತು. ಗ್ಯಾಂಡೇಸ್ ಅಲ್ಲ, ಅದು ಜಾಂಡೀಸು. ಗ್ಯಾಂಡೇಸ್ ಆಗಿತ್ತು. 4 ಆಣಿಗೆ ಒಂದು ಹೊಟ್ಟೆ ನೋವು ಮಣಗಿದ್ದು ಹುಷಾರಿಲ್ಲದೆ 2 ವರ್ಷದ ಮಗಿನಲ್ಲಿ ಇಷ್ಟಪಟ್ಟು ಬೈತಾವ್ನಿ. ನೋಡಿ, ನಿನ್ನ ಯೂಟ್ಯೂಬ್ ಅಲ್ಲೆಲ್ಲ ಬರ್ಸ್ತೀನಿ ನಿನ್ನ ಉಳಿಸಿದ್ಕೆ. ನೋಡಿ, ನಮ್ಮ ಹೇಮಲತಕ್ಕ ಅವರು ಅಪರೂಪಕ್ಕೆ ಪಾತ್ರ ತೊಳಿತವ್ರೆ. ಅವ್ರ ಅಮ್ಮ ನೋಡ್ರೆ ಖುಷಿ ಆಗ್ಬಿಡ್ತಾರೆ. ಆಂಟಿ ವಿಡಿಯೋ ನೋಡ್ರಿ ಪ್ಲೀಸ್. ಹೇಮಕ್ಕ, ಏನ್ ಅನ್ಸ್ತೈತೆ ನಿಮ್ಗೆ? ತೊಳ್ಕೊಡ್ತೀನಿ ತಡಿ ಹೇಮಕ್ಕ, ಹೋಗಿ ನೋಡ್ರಿ ಗೈಸ್. ನಮ್ಮ ಅತ್ತೆಯರು, ನಮ್ಮ ಮಮ್ಮಿಯವರು, ನಮ್ಮ ಪ್ರಿಯಾಂಟಿ, ನಮ್ಮ ಹೇಮಕ್ಕ ಯಾಕೆ ಇಷ್ಟು ಪ್ರೀತಿ ಮಾಡ್ತಾರೆ ನನ್ನ? ಯಾರು ಕೆಲ್ಸನೇ ಹೇಳಲ್ಲ ಗೈಸ್. ಅದಕ್ಕೆ ನಾನು ಕೆಲಸ ಒಳ್ಳೆ ಹುಡುಗಿ ಗೈಸ್. ನೋಡಿ, ನೋಡ್ರಿ ಗಾಯ್ಸ್, ನನಗೆ ತುಂಬಾ ಇಷ್ಟ ಅಂತ ಅವ್ರಿಗೆ. ತಡೀರಿ ಬರ್ತೀನಿ. ಅದೇನೋ ನಮ್ಮ ಅಜ್ಜಿ ಅದೇನೋ ಹೇಳ್ತಾ ಇದ್ದಾವ ಇವ. ನಾನ್ ತಂದಿಲ್ಲ, ನಮ್ಮ ಅಪ್ಪ ತಂದಿದ್ದು. ನಿಮ್ಮ ಅಪ್ಪ ಅದ್ ನಿಂಬೆಹಣ್ಣು ಅಲ್ಲ ಗೌರಮ್ಮ, ಸೀಬೆಹಣ್ಣು. ನಿಂಬೆಹಣ್ಣ ಕಾಣ್ತದವ. ಇದು ಆರೆಂಜ್ ಅಲ್ಲ, ಮ್ಯಾಂಗೋ. ನಾವು ಹೈಬ್ರಿಡ್ ದಪ್ಪದ ಹಂಗೆಲ್ಲ ತಿನ್ನಲ್ಲ, ನಾಟಿ ಅವು ಪ್ಯೂರ್ ತಿನ್ನು. ಹುಳ ಎಲ್ಲ ಇರಲ್ಲ, ತಿನ್ನು. ತೆಂಗಿನಕಾಯಿ ನಮ್ದೇನೆ, ಕೊಡು. ಬೇಡ ಕಣ, ತಗೊಂಡೋಗಿ. ಏನ್ ನಿಂಗಮ್ಮ, ನಿನ್ ಕಾಲ್ ಮುರಿದೋಗಿರೋದು ಇನ್ನೊಂದ್ಸಲ ತೋರಿಸ್ತೀನಿ ಬಿಡು ಗೈಸ್. ನಮ್ಮ ಮಾಮನ್ ಕಾಲ್ ಮುರಿದೋಗೈತೆ. 50 ಸ್ಪೀಡಲ್ಲಿ ವಿದ್ಯಾವರ್ಧಕದ ಮುಂದೆ ಹೋಗಿ ತರ್ರಂತ ಬಿದ್ದೈತಿ. ಇಲ್ಲ ಗೈಸ್, 50ರಲ್ಲೇ ಬಿದ್ದಿರೋದು. ನನ್ ಪಕ್ಕ ಹೇಳ್ತೀನಿ ಅಣ್ಣ. 10ರಲ್ಲಿ ಹೋದ್ರೆ ಹಂಗ್ ಬೀಳ್ತಾರ ಅಣ್ಣ. ಅದಕ್ಕೆ 50ರಲ್ಲಿ ಹೋಗಿ ಅವ್ರು ಬಿದ್ದವ್ರೆ. ಇನ್ನೂ ಕಮ್ಮಿ ಆಗೋಯ್ತಾ ಇದ್ರು.
ನೀನಲ್ಲೇ ಅದೇ ಇದು ನಿಮ್ಮ ಇವ್ರ ಟರ್ನಿಂಗ್ ಅಲ್ಲಿ ದಬಾಕ್ ಬಿಟ್ಟಾಯ್ತು ಬೀಡಿಂಗು ಅಲ್ಲೇ ಅಂಕಲ್ ಎಲ್ಲ ಬುದ್ಧಿ ಹೇಳ್ತವ್ರು ಇವ್ರಿಗೆ ಅಮ್ಮ ಹಂಗಲ್ಲ ಕಣಮ್ಮ ಗಾಡಿ ಸ್ಟಾರ್ಟ್ ಮಾಡು ನನ್ ಗಾಡಿ ಓಡ್ಸಕ್ ಗೈಸ್ ನಂಗೆ ಗಾಡಿ ಓಡ್ಸಕ್ ಬರ್ತದೆ. ಅದು ಸೆಲ್ಫ್ ಇರ್ಲಿಲ್ಲ ಆಯ್ತಾ ಗಾಡಿಲಿ. ಕಿಕ್ಕರ್ ಹೊಡಿಯೋಣ ಅಂದ್ರೆ ಹೀಲ್ಸ್ ಹಾಕಿದ್ದೆ, ಅದು ಜಾರ್ತಿತ್ತು. ಅಲ್ಲಿರೋ ಅಂಕಲ್ ಎಲ್ಲ ನನ್ ಗಾಡಿ ಓಡ್ಸೋದು ಹೇಳ್ಕೊಡಕ್ ಬರ್ತಾರೆ. ಹಂಗಲ್ಲ ಕಣಮ್ಮ, ಆನ್ ಮಾಡಬೇಕು. ನಾನು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಬಂದಾಗ ನಮ್ಮಮ್ಮ ಹೇಳಲಿಲ್ಲ ಸ್ಟೇ ಆಗ್ತೀವಿ ಅಂತ. ಅದಕ್ಕೆ ಮನೇಲಿ ಇದ್ದಿದ್ದು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೀನಿ ಅಂದರೆ ಬಟ್ ಓಕೆ, ನಾನೊಂದು ಇದನ್ನು ಫಾಲೋ ಮಾಡ್ತೀನಿ ಗೈಸ್. ವಾಟ್ ಎವರ್ ಯು ಓರ್ ಇಟ್ ಇನ್ ಕಾನ್ಫಿಡೆನ್ಸ್. ಆಗ ಅದು ನಿಮಗೆ ನಿಮ್ಮ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಫುಲ್ ಅದರಲ್ಲೂ ಫ್ಲೆಕ್ಸ್ ಮಾಡ್ಬೇಕು ಗೈಸ್, ಆಗಲ್ವಾ? ನಮಗೆ ನಾವು ಹಾಕ್ಕೊಂಡಿರೋದನ್ನ ನಾವು ಕಾನ್ಫಿಡೆನ್ಸ್ ಆಗಿದ್ದರೆ ಅದು ಹಾಕ್ಕೊಂಡಿರೋದು ಚೆನ್ನಾಗಿ ಕಾಣುತ್ತೆ. ಬಂದಿದ್ದು ಜೀನ್ಸ್ ಪ್ಯಾಂಟ್ಗೆ ಇದು ಹಾಕ್ಕೊಂಡಿದ್ದೀನಿ. ಚಲೋ ಬೆಂಗಳೂರಿಗೆ ಹೋಗೋಣ, ಆಮೇಲೆ ಮಾಡೋಣ. ಈಗ ಏನು ಹಾಕ್ಕೊಂಡಿದ್ದೀನಿ ಒಂಥರ ಕಂಫರ್ಟೇಬಲ್ ಇಲ್ಲ ಗೈಸ್. ಬಟ್ ಆಪ್ಷನ್ ಇಲ್ಲದೆ ನಮ್ಮ ಮನೇಲಿ ಇದ್ದಿದ್ದು ಅಂದರೆ ಇಲ್ಲಿ ಬಿಟ್ಟೋಗಿದ್ದ ಡ್ರೆಸ್ಸಲ್ಲಿ ಇದೊಂದಿತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡೋಕ್ಕಾಗುತ್ತೆ, ಆಪ್ಷನ್ ಇಲ್ಲ ಅಲ್ವಾ? ಬೆಂಗಳೂರಿಗೆ ಹೋಗಿ ಚೇಂಜ್ ಮಾಡುವ ಕಾನ್ಫಿಡೆನ್ಸ್ ಇರಬೇಕು, ಅದಕ್ಕೆ ಕಾನ್ಫಿಡೆನ್ಸ್ ಆಗಿದೆ. ಫುಲ್ ಮಳೆ ಕಾಣಿಸ್ತಾನೆ ಇಲ್ಲ ಪಾಪ. ಅಲ್ಲಿ ಒಂದು ಹುಡುಗಿ ಎಷ್ಟು ಫಾಸ್ಟ್ ಆಗಿ ಹಸು ಓಡಿಸ್ಕೊಂಡೋಯ್ತು ಗೊತ್ತಾ ಗೈಸ್. ಫುಲ್ ಫೋಮ್ ಆಗ್ತಾ ಇದ್ದ ಒಳಗಡೆ ಎಲ್ಲ. ಪಟ್ಟೆಲ್ವಾ ಬ್ಯಾಂಗ್ಳೂರ್ಗೆ ಏನು ಮೌರ್ಯ ಏನು ಅಯ್ಯೋ ಇವ್ನು ಯಾವಾಗ್ಲೂ ಟಮಟೆ ಸಾಂಗು ಅಂತಿರ್ತಾನೆ ಗೈಸ್. ಮಳೆ ಬರ್ತೈತೆ, ಕಾರು ಬೇಗ ಹೋಗಿ ಅಂತವನೆ. ಮಳೆಲಿ ಹೆಂಗೆ ಫಾಸ್ಟ್ ಆಗಿ ಹೋಗ್ಬೇಕಾಗುತ್ತೆ ನೋಡ್ರಿ. ಒಬ್ರು ಒರೆಸುವ ಕೆಲಸ, ಒಬ್ಬರು ಹೋಗುವ ಕೆಲಸ. ಅಣ್ಣ ಸ್ವಲ್ಪ ಮುಂದೆ ಹೋದ್ರೆ ಇರಲ್ಲ, ಹೋಗೋಣ. ದುರ್ಗಾ ಬಿಟ್ಟಿಲ್ಲ ಅನ್ಸುತ್ತೆ ನನಗೇನು. ಆಯ್ತು ನೋಡೋಣ ಗೈಸ್. ನಮ್ಮ ಮಾಮ ಹೇಳ್ತವ್ರೆ ಮಾಗಡಿ ತನಕ ಮಳೆ ಐತಂತೆ ಗೈಸ್. ನಮ್ಮ ಅಜ್ಜಿನೂ ಬತ್ತೈತೆ. ಭಾಗ್ಯವ ಆಯ್ ಮಾಡು. ಅವ್ರ ಫ್ಯಾಮಿಲಿ ಅವರೆಲ್ಲ ಆಕ್ಟಿಂಗ್ ಗೈಸ್. ನಮ್ಮ ಮಾಮ, ನಮ್ಮ ಮಮ್ಮಿ, ಅವ್ರ ಅಮ್ಮ, ನಮ್ಮ ತಾತ ಹಂಗಿಲ್ಲ ಪಾಪ. ಹಂಗೇನಿಲ್ಲ ಗಾಯ್ಸ್, ಇವಳು ಅದೇ ಕ್ಯಾಟಗರಿ. ಎರಡು ಕೈ ಎತ್ತಿ ನಮಸ್ಕಾರ ಮಾಡ್ತಾಳೆ. ಇಲ್ಲ, ಒಂದ್ ಕೈ ಹಿಂಗ್ ಮಾಡ್ತಾರ ನಮಸ್ಕಾರ, ಅದಕ್ಕೆ ಎಲ್ಲರೂ ಎರಡು ಕೈಲಿ ನಮಸ್ಕಾರ ಮಾಡ್ತೀವಿ. ನಮ್ಮ ತಾತನ ಬಗ್ಗೆ ಮಾತಾಡ್ಬಿಡ್ರಿ, ಇಲ್ಲ ಹೇಳಿಸ್ತೀನಿ. ಇಲ್ಲಿ ಗಾಯ್ಸ್ ನಮ್ಮ ಗುಂಡಪ್ಪ ಫೋನ್ ಮಾಡವನೆ. ಹೊಸಾದ್ ಏನೋ ತಂದ್ಬಿಟ್ಟವ್ರಂತೆ. ಏನ್ ತಂದಿರೋದು ಏಮಕ್ಕ? ಓಹೋ ಪಾಪು ಎಲೆಕ್ಟ್ರಿಕ್ ಪೆಟ್ರೋಲ್ ಡೀಸೆಲ್ ವೆಂಕಿ ಮಾಮ? 1.5 ಲಕ್ಷ ಐತೆ, 2 ಲಕ್ಷನಾ? ಏನೋ ಪೆಟ್ರೋಲ್ ಫುಲ್ ಟ್ಯಾಂಕಾ ಮೌರ್ಯ ಗುಂಡ? ಅಲ್ಲ ಇಷ್ಟೊತ್ತಂಗ್ ಬ್ಲಾಗ್ ಅಂದ್ಬಿಟ್ಟು ಎತ್ಕೊಳ್ಳಿ ಫೋನ್ ಎತ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಹೆಂಗ ಮಾತಾಡ್ತಾ ಇದ್ರು. ಇವ್ರಿಗೆ ನನ್ನ ಫ್ರೆಂಡ್ಸ್ ಮಾಡ್ಬಿಟ್ರೆ ಗಾಯ್ಸ್. ಅಪ್ಪ ನಾವ್ ಹಂಗೆ ಗಂಟೆನೂ ಯಾವತ್ತೂ ಮಾತಾಡಿಲ್ಲ. ಫೋನ್ ಮಾಡಿದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸನಾದ್ರೂ ಫೋನ್ ಮಾಡ್ತೀವಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಟೈಮ್ ಒಂದೊಂದ್ ದಿವಸ ಅಂದ್ರೆ ಡೈಲಿ ಫೋನ್ ಮಾಡ್ತೀವಿ. ಡೈಲಿ ಫೋನ್ ಮಾಡಿದ್ರು ಮಿನಿಮಮ್ 1 ಅವರ್ ಮಾತಾಡ್ತೀವಿ ಗೈಸ್. ನೆನ್ನೆ 2 ಅವರ್ ಮಾತಾಡಿದೀವಿ, ಆದ್ರೂ ನೀನು 2 ನಾವ್ ಹಂಗೆ ಅದು ಇದು ಮಾತಾಡ್ತಾನೆ ಇರ್ತೀವಿ, ಮುಗಿಯಲಾರದ ಕತೆ. ಇವತ್ತೇ ಫಸ್ಟ್ ಟೈಮ್ 20 ನಿಮಿಷ ಮಾತಾಡ್ಬಿಟ್ಟು ಕಟ್ ಮಾಡ್ಬಿಟ್ಟೆ ನೋಡಿ. ಇದೇನದು ಹುಲಿಯೂರು ದುರ್ಗ ಬೈಪಾಸು. ಇದು ರೋಡಲ್ಲೆಲ್ಲ ಮಳೆ ಜಾಸ್ತಿ ಆಗ್ಬಿಟ್ಟಿದ್ದೆ. ಏನ್ ಮಾಡೋಣ ಗಾಯ್ಸ್. ಎಲ್ಲ ಮರೆತು ಇರಬಲ್ಲೆ ನಾನೊಬ್ಬನೇ. ಸರಸ ಎಲ್ಲ ಮರೆತು ಇರಬಲ್ಲೆ ನಾನೊಬ್ಬನೇ. ಸಂಪೂರ್ಣ ನನ್ನದಾಯಿತು
ಆಡ್ ಮಮ್ಮಿ ನೀನು ನಿನ್ಗೆ ಯಾವ ಸಾಂಗ್ ಬೇಕು ಹೇಳು ಮಮ್ಮಿ ಹಾಕ್ಸ್ತೀನಿ. ಒಂಬಾಳೆ ಬರುತ್ತೆ ನಿಂಗೆ ಹೇಳು ಫಸ್ಟ್ ಹೇಳಲೇ ಏನು ಹೇಳ ಸುಂಟರ ಗಾಳಿ. ಗೈಸ್ ನಮ್ಮ ಮಮ್ಮಿ ಹಳೇದು ಯಾವ್ದೋ ಕೇಳುತ್ತೆ ಅಂದ್ರೆ ಸುಂಟರ ಗಾಳಿ ಬೇಕಂದ್ರೆ. ನಿನ್ನ ಕಡಲಲ್ಲಿ ಮುಳುಗಡೆಯಾಗಿದೆ ನಾದಿ ಬಿಟ್ಟ ದೋಣಿ. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ. ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು. ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲಿ. ಗೈಸ್ ಇದು ನಮ್ಮ ಸ್ಕೂಲ್ ಗೈಸ್. ಅಲೆಮಾರಿ ಗೆಟ್ಟಿನ ಸುಕುಮಾರಿ ಶುರುವಾಗಿದ ಪ್ರೀತಿ ತೋರಿದ ಮನೆದಾರಿ ನಿನಗೆಂದೇ ಬರೆದ ಕಾಗದ ನಿನ ಕೈಗೆ ನೀಡೋ ಕಾಗದ ಎದೆಯಲ್ಲಿ ಹೇಳೋ ಕಾಗದ ಭಯಬೇಕೋ ಏನು ನಿನಗಿಂತ ಚಂದದ ಹುಡುಗಿಯರಲ್ಲೂ ಇಲ್ಲದ ಆಕರ್ಷಣೆ ನಿನ್ನಲ್ಲಿದೆ ಆರೋಗ್ಯದ ಮಾಯಾವಿ ನನ್ನ ಮುಟ್ಟಿನ ಹೃದಯ ಕುಡಿನೋಟದ ಕಡಿಮೆ ಜಾರಿಗಿದ್ದರೆ ಜೀವ. ಖುಷಿಯಂತೆ ಬಂದೇನ ಖುಷಿಯಂತೆ ಬಂದೇನ ಒಂದು ಋಣ ಸರಿಸಿ ಬಿಟ್ಟನೆ ಜಗವ. ಅಷ್ಟೇ ಹೋಗ್ಬಿಡುತ್ತೆ ಬೇಗ. ಮಾನ ನಿಜಕ್ಕೂ ಇದು ನಾನೇನ ಬದಲಾಯಿಸಿ ಬಿಟ್ಟೆ ನೀನನ್ನ. ಸೋಲದ ಹುಡುಗನ ಆನಂದದ ಮನೆಯ ನೋಡುತ್ತಿಲ್ಲ ನಿನ್ನ ನಗುನ. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರು ನಿನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ ಎಂದು. ಜಗವೆಲ್ಲ ಹುಡುಕಿ ಬಂದರು ನನಗಿಂತ ಒಳ್ಳೆ ಮನಸ್ಸಿರೋ ಕಲೆಗಾರನು ಸಿಗಲಾರನು ನಿನಗೆ. Why this Colaveri, 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 Colaveri. And a glass of scotch, eyes are full of tear. Yummy life, girl, come, life will give us a tear. Love, love, oh my love, hold me, go, oh my go, I want to hear you. Ali police beda, okay, chali. ನಾಡಿನ ನನಗೆ ಸರಿರಬೇಕು ಸ್ಕೂಲಲ್ಲಿ ನನಗೆ ಸರಿರಬೇಕು. Okay, chali. ಕನ್ನಡ ಸಿನಿಮಾ ತೆಗೆಯೋಣ ಹೀರೋ ನಮಗೆ ಯಾಕೆ ಗುರು ಜಗ್ಗು ಇಲ್ಲೇ ಇರುವ ಗುರು ದುನಿಯಾರಿ ಇಲ್ಲೇ ಇದ್ದೋಂಡಿ ಮುಂದೆ ಎಲ್ರು ಹೋಗ್ತಾರೆ ಮುಂದೆ ಲೈಫು ಎಂಜಾಯ್. ಇವರೆಲ್ಲ ಏನ್ ಹೇಳ್ತವ್ರೆ ಅಂದ್ರೆ ನನ್ಗೆ 2.5 ತಿಂಗಳು ರಜಾ ಕೊಟ್ಟವ್ರೆ. ಮಂಗಳವಾರ ಕಾಲೇಜ್ ಸ್ಟಾರ್ಟ್ ಆಯ್ತದ ಹೋಯ್ತೀನಿ ಅಂದ್ರೆ ಮಂಗಳವಾರ ಹೋಗ್ಬೇಡ ಅವ್ರೆ. ನಮಗೆ ಯಾಕೆ ಹೋಗ್ಬಾರ್ದಕ್ಕ? ನಿಜ ಮಂಗಳವಾರ ಯಾವ ಕೆಲಸನೂ ಮಾಡ್ಬಾರ್ದು. ಅಕ್ಕ ನೀನು ಹೇಳ್ಬಿಡಕ್ಕ ಒಂದ್ಸಲ. ಗೊತ್ತಿಲ್ಲ. ಹೋಗು ಪುಣ್ಯ ಅಂತಾರು ಹೇಳಕ್ಕ. ಹೋಗ್ಬೇಡ ಬಿಡು ಪುಣ್ಯ. ಎಲ್ಲಾರು ಹೇಳ್ತವ್ರೆ, ದೊಡ್ಡವರೆಲ್ಲ ಹೇಳ್ತವ್ರೆ ಆದ್ಮೇಲೆ ಹೋಗ್ಬೇಡ.
ನಿಂಗಪ್ಪ ಹೇಳು. ಓ ನೀನ್ ಹೇಳಿದ್ರೆ ಹೇಳು. ಮಟ್ಮಂಗ್ಲಾರ ಹೋಗ್ಬೇಡ, ಅನಿಷ್ಟ ಆಯ್ತದೆ. ಆಮೇಲೆ ಆಗೋದ್ರ ತೊಂದ್ರೆ Guys, ಆಯ್ತದೆ ನನ್ಗೆ ನನಗೆ. ಒಂದ್ ದಿವಸ ಅಟೆಂಡೆನ್ಸ್ ಹೋಗ್ಬಿಡುತ್ತಲ್ಲ, ಅದೇ ಬೇಜಾರು. ಲ್ಯಾಬ್ ಹಾಕೋರೋ ಏನೋ ಗೊತ್ತಿಲ್ಲ. ನಮಗೆ ಡೈಲಿ ಲ್ಯಾಬ್ ಇರುತ್ತೆ ಗೈಸ್. ನಾನು ಅದೇನು ಮಾತಾಡುವಂತೆ ಪುಣ್ಯ ಪೈಥಾನ್ ಐತಲ್ಲ, ಆಯ್ತು ನಿಮ್ ಸಾರಿ ಕೇಳ್ದೆ ಎಷ್ಟು ಚೆನ್ನಾಗೈತ್ ನೋಡಿ ಇವತ್ ವೆದರ್. ಎಷ್ಟು ಮಳೆ ಐತೆ. ತೋರ್ಸಿ ಕ್ಯಾಮ್ರಾನ ಹೇಳು ಪುಣ್ಯ ಪುಣ್ಯಕ್ಕೆ ನಾಳೆ ಹೋಗ್ಬೇಡ ಅನ್ನೋ. ಹೋಗ್ಬೇಡ ನಾವು. ನಾಳೆಗ್ ಹೋಗಲ್ಲ ಕಣಪ್ಪ ನೀನ್ ಹೇಳ್ದವ್ರು. ಮಂಗ್ಳೂರ ಹೋಗ್ಬೇಡ ಅನ್ನೋ. ಅಕ್ಕ ಅವ್ನ್ಗೆ ಚಿಕ್ಕು ಬೊಟ್ಟು ಇಕ್ಬೇಡ, ದಡ್ ಅಂತರ ಕಾಣ್ತಾನ ಬೊಟ್ಟಿಕ್ದಾಗೆಲ್ಲ. ಈಗ ಗುಂಡಣ್ಣವ್ರ ಮನೆ ಹತ್ರ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ. ನಾವು ಬೆಂಗಳೂರಿಗೆ ಬಂದು ನಮ್ಮ ಮಾಮಂಗ್ ಸ್ವಲ್ಪ ಕಾಲ್ ತೋರ್ಸ್ಕೊಂಡು ಈಗ ಹಾಸ್ಪಿಟಲ್ ಇಂದ ಕಾಲ್ ಹಾಸ್ಪಿಟಲ್ ತೋರಿಸಿ ನಮ್ಮ ಅಜ್ಜಿಗೆ ಸ್ವಲ್ಪ ಹಾಸ್ಪಿಟಲ್ ಚೆಕ್ ಮಾಡಿಸ್ಕೊಂಡು ಈಗ ಹೋಗ್ತಾ ಇದೀವಿ ಗಾಯ್ಸ್. ಹೋಗಿ ಕಂಟಿನ್ಯೂ ಮಾಡುವ. ಟೈಮ್ ಆಗ್ಲೇ ಎಷ್ಟುವರೆ. ಮಾಡಿದ್ರಾಯ್ತು. Friends, ನನ್ನ ಹೆಸರು ಮೌರ್ಯ ಅನ್ನೋ. ಹೇಳು ಏನ್ ಹೇಳ್ತಿದ್ದಲ್ಲ. ಅವನದ್ ಏನು ಹೇಳ್ದ ಗಾಯ್ಸ್, ಏನೋ ಪಿಂಕಕ್ಕ ಏನು ಮುಂದಕ್ಕೆ ಹೇಳೋ. ಪಿಂಕಕ್ಕ ಏನಾಗ ನಮ್ಮನೆ ಗೊತ್ತ ಪಿಂಕಕ್ಕ. ಮುಂದಕ್ಕೆ ಹೇಳು ಮೌರ್ಯ. ಮ್ಯಾಟ್ರಿಗ್ ಬಾ, ತಿನ್ಬೇಕು ಮ್ಯಾಟ್ರಿಗ್ ಬಾ. ನೀನ್ ತಿನ್ನಕ್ಕೆ ಉಟ್ಬಿಟ್ಟಿದೀವ. ಅವ್ನ ಏನೋ ಹೇಳಕ್ ಬಂದ ಗೈಸ್, ಅವ್ನಂಗೆ ಅವ್ನು ಹೇಳಲ್ಲ. ಗೈಸ್, ನಾವು ನಮ್ಮ ಪ್ರಿಯಪ್ಪಿ ಮನೆಗೆ ಬಂದಿದ್ದೀವಿ. ನಮ್ಮ ತಂಗಿ ಪೆಕ್ಸ್ಕರ ಪ್ರೋಟೀನ್ ಬಾರ್ ತಂದ್ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ಎಷ್ಟು 10 ಗ್ರಾಮ್ ಪ್ರೋಟೀನು, ಎಷ್ಟು ಕ್ಯಾಲರೀಸ್ ಹುಡ್ಕಷ್ಟು ಪೇಷನ್ಸ್ ಇಲ್ಲ ಅಷ್ಟೇ. ಬಾಯ್ ಬಾಯ್, ಗುಡ್ ನೈಟ್, ಟಾಟಾ, ಸಿಗುವ ಮತ್ತೆ.